ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆಡದೆ ಮಾಡುವವನು ರೂಢಿಗಳ ಉತ್ತಮನು, ಆಡಿ ಮಾಡುವವನು ಮಧ್ಯಮನು, ತಾನಾಡಿಕೊಂಡು ಮಾಡದವನು ಅಧಮನು. ಇದು ಸರ್ವಜ್ಞನ ಡೆಫಿನೇಷನ್, ನಂದಲ್ಲ. ಆಡಿದಂಗೆ ಮಾಡಿದ್ರು ಭಾಳ ಮಾತಾಡ್ತಾರೆ ನಮ್ಮ ಸಿದ್ದರಾಮಯ್ಯನವರು. ಕರ್ನಾಟಕ ರಾಜ್ಯದಲ್ಲಿ ನಾವು ಆಡಿದಂತೆ ಅಥವಾ ನುಡಿದಂತೆ ನಡೆಯುವವರು ಅಂತೆಲ್ಲ. ಅದೇ ರೀತಿಯಲ್ಲಿ ಜಗದ ದೊಡ್ಡಪ್ಪ ಅಮೇರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಾನು ಆಡಿದಂತೆ ಮಾಡಿದ್ದಾರೆ, ಆಡ್ಕೊಂಡಿದ್ದಾರೆ. ಮಧ್ಯಮ ಅಂತ ಆಡ್ಬೋದು, ಉತ್ತಮ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ತಾನಾಡಿಕೊಂಡು ಮಾಡದವನವನು ಅಧಮ, ಮಾತಾಡಿ ಮಾಡವ ಮಧ್ಯಮ. ಈಗ ಮಧ್ಯಮನಾಗಿದ್ದಾನೆ. ಆ ದಿಶೆಯಲ್ಲಿ ಟ್ಯಾಕ್ಸದ ದಾಳಿಯನ್ನು, ಟ್ಯಾರಿಫ್ ದಾಳಿಯನ್ನು ಅಥವಾ ತೆರಿಗೆ ದಾಳಿಯನ್ನು, ಸುಂಕದ ದಾಳಿಯನ್ನು ಆರಂಭಿಸಿಬಿಟ್ಟಿದ್ದಾರೆ. ಆರಂಭಿಸಿಬಿಟ್ರೆ ಇಡೀ ವಿಶ್ವದ ಆರ್ಥಿಕ ವ್ಯವಸ್ಥೆ ಮೇಲೆ ದೊಡ್ಡ ಹೊಡೆತವನ್ನು ಕೊಡಲಿಕ್ಕೆ ಹೊರಟಿದ್ದಾರೆ ಡೊನಾಲ್ಡ್ ಟ್ರಂಪ್. ಭಾರತದ ಪ್ರತಿ ವಸ್ತುಗಳು ಏನು ನಮ್ಮ ಕಳಿಸ್ತಾರೆ ಆ ವಸ್ತುವಿನ ಮೇಲೆ ಅಥವಾ ಎಲ್ಲದ್ರ ಮೇಲೆ 27% ಟ್ಯಾಕ್ಸನ್ನು ಹಾಕಿದ್ದಾರೆ. 27%. ಯಾವುದೇ ವಸ್ತು ನಮ್ಮದು ಅಲ್ಲಿ ಹೋಗೋದಿದ್ರೆ 27% ಟ್ಯಾಕ್ಸ್ ಕೊಡಬೇಕಾಗ್ತದೆ. ಹೀಗಾಗಿ ನಮ್ಮ ವಸ್ತುಗಳು ಅಲ್ಲೇ ಮ್ಯಾಕ್ಸಿಮಮ್ ಹೋಗಲು ಭಾಳ ಕಷ್ಟ ಅನ್ನುವಂಥದ್ದು. ಈಗ ಪ್ರತಿಯೊಂದು ರಾಷ್ಟ್ರದಲ್ಲಿ ಮಾಡಿದ್ದಾರೆ. ವಿಶೇಷವಾಗಿ ಚೈನಾದ ಮೇಲಂತೂ ಸಿಕ್ಕಾಪಟ್ಟೆ, ಅತಿ ಹೆಚ್ಚು ವಿಯೆಟ್ನಾಂ ಮೇಲೆ ಸಿಕ್ಕಾಪಟ್ಟೆ ಟ್ಯಾರಿಫ್ ಅಂದರೆ ಸುಂಕನ್ನು ಹೇರಿದ್ದಾರೆ. ಚೈನಾದ ಮೇಲೆ 34% ಸುಂಕ ಹೇರಿದ್ದಾರೆ. ಮುಂದೆ ವಿಯೆಟ್ನಾಂ ಮೇಲೆ 46% ಹೇರಿದ್ದಾರೆ ಸುಂಕ. ಅದೇ ಕಾಲಕ್ಕೆ ಯುರೋಪಿಯನ್ ಈ ನಾಡಿನ ಮೇಲೆ 20% ಹೇರಿದ್ದಾರೆ. ಜಪಾನ್ ಮೇಲೆ 24 ಹೇರಿದ್ದಾರೆ. ಕೊರಿಯಾ ಮೇಲೆ 25, ಇಂಡಿಯಾ ಅಂತ 26 ಹೇಳ್ತಾರೆ, 27 ಆಗ್ತದೆ. ಅದೇ ರೀತಿಯಾಗಿ ಮಲೇಷ್ಯಾ ಮೇಲೆ 24% ಹೇಳಿದ್ದಾರೆ. 17% ಇಸ್ರೇಲ್ ಮೇಲೆ ಹೇಳಿದ್ದಾರೆ. ಇಸ್ರೇಲ್ ಅವರ ಆತ್ಮೀಯ ಮಿತ್ರ ಹೇಳಿದ್ರು. ಬಟ್ ಮಿನಿಮಮ್ ಆಲ್ ಆರ್ ಈಕ್ವಲ್ 10% ಬೇಸಿಕ್, ಇದಕ್ಕೆ ಕೆಳಗೆ ಹೋಗಿಲ್ಲ, ಅಷ್ಟು ಟ್ಯಾರಿಫ್ ಹೇರಿದ್ದಾರೆ. ಈ ಹೇಳುವ ಮೂಲಕ ನಾವಿಷ್ಟು ಹೊರಗೆ ಬರುತ್ತಂತ ನಮ್ಮಲ್ಲಿ ಏನು ಮಾರಾಟ ಆಗ್ತಾವೆ ಇಷ್ಟು ಟ್ಯಾರಿಫ್ ಹೇರೋರು ನಾವು ಲಾಭ ತೊಗೊಳೋರು ಅನ್ನೋಂಗೆ ಮಾತಾಡಿದ್ದಾರೆ. ಇದರಿಂದಾಗಿ ಸಹಜವಾಗಿ ಯಾವುದೇ ದೇಶದ ತಯಾರಿಕಾ ರಂಗದ ಮೇಲೆ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಮೇಲೆ ದೊಡ್ಡ ಹೊಡೆದು ಬೀಳ್ತದೆ. ಯಾಕಂದರೆ ತಾವು ತಯಾರು ಮಾಡಿದಂಥ ವಸ್ತುಗಳು ಅಮೆರಿಕದಲ್ಲಿ ಮಾರಬೇಕಾದ್ರೆ 27%, ನಮ್ಮ ಇಂಡಿಯಾದ ಪರಿಸ್ಥಿತಿ 27% ಸೇರಿದರೆ ಅಲ್ಲಿ ಉಳಿತದೆ ಏನಪ್ಪ ಪರಿಸ್ಥಿತಿ ಅನ್ನುವಂಥದ್ದು. ಯಾಕಂದರೆ ಕೊಳ್ಳೋರಿದ್ದಂಗೆ ಆಗಿ ಹೋಗ್ಬಿಡ್ತಾರಲ್ಲೇ. 27%